ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರುತಿ ಡಾಲ್. ಇವತ್ತು ನಮ್ಮ ಮನೇಲಿ ಚಾಮುಂಡಿ ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮ ಅಕ್ಕ ಹೂವು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಪಾಪ 2 ಗಂಟೆ ನೈಟಲ್ಲಿ ನಮಗೆಲ್ಲ ನಿದ್ದೆ ಫುಲ್ ಬಂದುಬಿಟ್ಟಿದೆ. ನಮ್ಮ ಅಕ್ಕ ಮಗಳಿಗಂತೂ ನಿದ್ದೆನೇ ಬಂದಿಲ್ಲ. ಅವಳಿಗೆ ನಿದ್ದೆ ಬರೋಷ್ಟೊತ್ತಿಗೆ ಬೆಳಗಿನ ಜಾವ ಪೂಜೆನೇ ಸ್ಟಾರ್ಟ್ ಆಗೋಯಿತು. ನಮ್ಮ ಅಕ್ಕ ಫುಲ್ ಭಕ್ತಿ ಫ್ರೆಂಡ್ಸ್. ನಮ್ಮ ಅಕ್ಕಂಗೆ ದೇವ್ರಂದ್ರೇ ಒಂಥರ ಫುಲ್ಲು. ಅವಳೆಲ್ಲ ಕೊಳಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಕಳಶ ಇಡಬೇಕು. ಆ ಕಳಶಕ್ಕೆ ನೀರು ತುಂಬ್ಕೊಳ್ಳೋಕ್ಕೂ ಅವಳು ಸ್ಟಾರ್ಟ್ ಮಾಡಿದ್ಲು. ಫುಲ್ಲು ಭಕ್ತಿಯಿಂದ ನೀರು ತುಂಬ್ತಾ ಇದ್ದಾಳೆ. ತುಂಬ್ಕೊಂಡು ಆಮೇಲೆ ತುಂಬಿತು. ಆಮೇಲೆ ಕಳಶಾಗೆ ಕಾಯಿ ಇಟ್ಟು 3 ಸತಿ ಕ್ಲೀನಾಗಿ ನಮಸ್ಕಾರ ಮಾಡ್ಕೊತಾಳೆ. ನಮಸ್ಕಾರ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಅಕ್ಕ ಮಗಳು ಬಂದು ಅವಳೇ ಮನೆ ಒಳಗಡೆ ಆ ಚೊಂಬು ಎತ್ಕೊಂಡು ಬರಬೇಕು. ಅದು ಎತ್ಕೊಂಡು ಬಂದಳು. ಆಮೇಲೆ ದೇವ್ರ ಮುಂದೆ ಹೋಗಿ ಹಂಗೆ ಇಟ್ಟು ಎಲ್ಲ ಹೂವು ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. ಆ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಆಮೇಲೆ ಲಿಂಬೆಹಣ್ಣು ಹಾರ ಹಾಕಿದ್ರಿ. ಲಿಂಬೆಹಣ್ಣು ಹಾರ 21 ಹಾಕಲೇಬೇಕು. ಆಮೇಲೆ ನಮ್ಮಮ್ಮ ಎಂಟ್ರಿ ಆದರು. ಎಲ್ಲ ಮಾಡಿದ್ದು ನಮ್ಮ ಅಕ್ಕ. ಆಮೇಲೆ ನಮ್ಮಮ್ಮ ಬಂದರು. ನಮ್ಮಮ್ಮ ಬಂದು ಲಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟರು. ಲಾಸ್ಟಲ್ಲಿ ನಮ್ಮಮ್ಮ ಬರೋದು. ನಮ್ಮಮ್ಮನೇ ಪೂಜೆ ಮಾಡೋದು, ನಮ್ಮ ಅಕ್ಕ ಎಲ್ಲ ಡೆಕೋರೇಷನ್ ಮಾಡಿಕೊಡೋದು. ಆಮೇಲೆ ನಮ್ಮನೆ ದೇವ್ರುಗಳೆಲ್ಲ ನಮ್ಮ ಅಕ್ಕ ನಾನು ರೆಡಿ ಮಾಡಿದ್ದೆ. ಆಮೇಲೆ ನಮ್ಮ ಅಕ್ಕ ಬಂದು ಇನ್ನೊಂದು ಸತಿನೂ ರೆಡಿ ಮಾಡಿದ್ಲು. ನಮ್ಮಮ್ಮ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡ್ಲು. ಆಮೇಲೆ ನೈವೇದ್ಯಕ್ಕೆ ನಮ್ಮಪ್ಪ ಅನ್ನ ಹಾಕಿದ್ರು. ಆಮೇಲೆ ನಮ್ಮಮ್ಮ ಮೊಸರು ಹಾಕಿದ್ರು. ಮಧ್ಯಾಹ್ನ 12 ಗಂಟೆ ಕರೆಕ್ಟ್ ಟೈಮ್ಗೆ ಪೂಜೆನೂ ಮಾಡಿದ್ರಿ. ಪೂಜೆ ಮಾಡಿ ಇದು ನಮ್ಮನೇಲಿರೋ ಈಶ್ವರ ಪಾರ್ವತಿ. ಆಮೇಲೆ ನಮ್ಮಮ್ಮ ಫುಲ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಮನೇಲಿರೋ ರಾಘವೇಂದ್ರ ಸ್ವಾಮಿ. ಆಮೇಲೆ ಹಂಗೂ ಹಿಂಗೂ ಚಾಮುಂಡಿಗೆ ಪೂಜೆನೂ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ನಮ್ಮ ಅಕ್ಕ ಊರಿಂದ ಬಂದು ಈರುಳ್ಳಿ ಕುಯ್ಕೊಡೋಕ್ಕೆ ನಮ್ಮ ಅಕ್ಕ ಊರಿಂದ ಬಂದಿದ್ದಾಳೆ. ಆಮೇಲೆ ನಾವು ವೀಡಿಯೋ ಹಿಡಿತಾ ಇದ್ದೀವಿ ಅಂತ ನಮ್ಮಪ್ಪ ಏನು ಸ್ಟೈಲಾಗಿ ಮೊಟ್ಟೆ ಹೊಡಿತಾರೆ ನೋಡಿ ಫ್ರೆಂಡ್ಸ್. ಕಬಾಬ್ ಕಲಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ಅಂದರೆ ಆ ಕಬಾಬ್ ನೋಡ್ತಾ ಇದ್ರೆ ಫುಲ್ಲು ಬಾಯಲ್ಲಿ ನೀರು ಹಂಗೆ ಸೋರ್ತಾ ಇರುತ್ತೆ. ಆಮೇಲೆ ಗ್ರೀನ್ ಫ್ರೈಗೆ ಸ್ಟಾರ್ಟ್ ಮಾಡಿದ್ರು. ಗ್ರೀನ್ ಫ್ರೈ ಆಗ್ತಾ ಏನು ಕಲರ್ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಟೇಸ್ಟು ಸೂಪರಾಗಿರುತ್ತೆ ನಮ್ಮಪ್ಪ ಮಾಡೋದು. ಆಮೇಲೆ ಹಂಗೂ ಹಿಂಗೂ ನಮ್ಮಕ್ಕ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬಟ್ಟೆ ಹುಡ್ಕಕ್ಕೆ ನಿಂತ್ಕೊಂಡ್ಬಿಟ್ರೆ ಅವಳಿಗೆ ಮುಂದೆ ಇದ್ರೇನು ಅವಳಿಗೆ ಇಲ್ಲ ಅಂತಲೇ ಜೋರಾಗಿ ಕಿಡಿಸ್ತಾ ಇರ್ತಾಳೆ. ಆಮೇಲೆ ನಮ್ಮ ಮಾಮ ಎಂಟ್ರಿ ಆದರು. ಏನು ಕಿಡಿಸ್ತಾ ಇದೆಯಾ ಆ ಥರ ಅಂದ್ಕೊಂಡು. ಆಮೇಲೆ ಇಬ್ಬರು ಅಕ್ಕಂದಿರು ಏನು ಮೇಕಪ್ ಆಗ್ತಾಯಿದ್ದಾರೆ ಗೊತ್ತಾ, ನನ್ನ ಮಾತ್ರ ಮರ್ತೇ ಬಿಟ್ಟಿದ್ದಾರೆ. ಆಮೇಲೆ ನಾನು ನಮ್ಮ ಅಕ್ಕ ಮಗಳು ಸೆಲ್ಫಿ ತೊಗೊಂಡು ಹಂಗೆ ಮುತ್ತು ಕೊಟ್ಲು. ನಾನು ಒಂದು ಮುತ್ತು ಕೊಟ್ಟೆ. ಆಮೇಲೆ ಪೋಸ್ ಬೇರೆ ಕೊಟ್ಟಲು. ಪೋಸ್ ಕೊಟ್ಟು ಆಮೇಲೆ ನಮ್ಮಮ್ಮ ತಂಬಿಟ್ಟು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ತಂಬಿಟ್ಟು ಅಂದರೆ ನಾವು ಆರತಿ ಎತ್ತುತ್ತೀವಿ, ನೈಟಲ್ಲಿ ಆರತಿ ಎತ್ತುತ್ತೀವಿ. ಸ್ವಲ್ಪ ಮುಂದೆ ಹೋಗ್ತಾ ನಾನು ಪ್ಲೇ ಮಾಡ್ತೀನಿ ಅದನ್ನು. ನಮ್ಮ ಅಕ್ಕ ಮಗಳು ಫುಲ್ ತಮಟೆ ಹೊಡ್ಕೊಂಡು ಕೂತಿದ್ಲು. ಅವಳಿಗೆ ನಮ್ಮ ಮಾಮ ನಮ್ಮ ಅಪ್ಪ ಅಂದರೆ ಎಲ್ಲ ಒಂಥರ ಭಯ. ಅವಳು ನಮ್ಮ ಮಾಮ ಬೇರೆ ಗುರಾಯಿಸ್ತಾ ಇದ್ದರು. ಅದಕ್ಕೆ ಅವಳು ಆಟ ಆಡೋದು ಸಾಮಾನು ಕಿತ್ಕೊಂಡ್ಬಿಟ್ರು ಅಂತ ಅವ್ರ ಅಪ್ಪಂಗೆ ಅಳ್ಕೊಂಡು ಹೇಳ್ತಾ ಇದ್ಲು. ನನಗಿದ್ರ ಒಂಥರ ಸಂತೋಷ. ಆರತಿ ಎಲ್ಲ ಆದಮೇಲೆ ಒಂದು ಸತಿ ಲಾಸ್ಟ್ ಪೂಜೆ ಮಾಡ್ತೀವಿ. ಊಟ ಎಲ್ಲ ಇಟ್ಟು ದೇವ್ರಿಗೆ 10 ನಿಮಿಷ ಆಚೆ ಹೋಗ್ಬಿಟ್ಟು ಆಮೇಲೆ ಒಳಗಡೆ ಬರ್ತೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೂಜೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.